ಮಾಜಿ ಶಾಸಕ ಅಪ್ಪುಗೌಡ ಪಾಟೀಲ್ ರೇವೂರ್ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ಖಂಡಿಸಿ ಚಂದ್ರಶೇಖರ್ ಪಾಟೀಲ್ ಅಭಿಮಾನಿಗಳ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜಕೀಯ ದುರುದ್ದೇಶದಿಂದ ಅಪ್ಪುಗೌಡರವರ ತೇಜೋವಧೆ ಮಾಡಲು ಈ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ಮುಖಂಡ ಪ್ರಕಾಶ್ ಪಾಟೀಲ್ ಹೀರಾಪುರ್ ಆರೋಪಿಸಿದ್ದಾರೆ. ಸರ್ಕಾರ ತಕ್ಷಣವೇ ಈ ಎಫ್ಐಆರ್ ರದ್ದುಪಡಿಸದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ವೇದಿಕೆ ಮುಖಂಡರು ಎಚ್ಚರಿಸಿದ್ದಾರೆ. ಅಪ್ಪುಗೌಡರ ಜೊತೆ ಕಲಬುರಗಿ ಜಿಲ್ಲಾ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರರ ಅಭಿಮಾನಿ ಬಳಗ ವೇದಿಕೆ ಶಕ್ತಿಯಾಗಿ ನಿಲ್ಲಲಿದೆ. ಕಲಬುರಗಿ ಕೋಮು ಸೌಹಾರ್ದಕ್ಕೆ ಎಂಬ ಹೆಸರಿನಲ್ಲಿ ರಾಜಕೀಯ ದುರುದ್ದೇಶ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದನ್ನು ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅಭಿಮಾನಿ ಬಳಗ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತವರಲ್ಲ. ಅವರ ತಂದೆಯು ಸುಮಾರು ವರ್ಷಗಳ ಕಾಲ ರಾಜಕೀಯದಲ್ಲಿ ಇದ್ದವರು, 2 ಬಾರಿ ಶಾಸಕರಾದವರು. ಅವರ ತಾಯಿ ಸಹ ಶಾಸಕರಾದವರು. ಇವರು ಸಹ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು 2 ಸಲ ಶಾಸಕರಾಗಿ ಸಾರ್ವಜನಿಕ ಸೇವೆಯಲ್ಲಿ ಸಾಕಷ್ಟು ಸೇವೆ ಮಾಡಿದ್ದಾರೆ. ಮತ್ತು ಯಾವುದೇ ಸಮಾಜದ ವಿರುದ್ಧ ಯಾವಾಗಲೂ ಹೇಳಿಕೆ ಕೊಟ್ಟವರಲ್ಲ. ಎಲ್ಲಾ ಜಾತಿ ಜನಾಂಗದವರನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದು ಅಲ್ಲದೆ ಅವರು ಮುತ್ತಿನ ಕಾಲದಿಂದ ಇಲ್ಲಿ ಒಂದು ಮೆಡಿಕಲ್ ಅಂಗಡಿ ಗುಲ್ಬರ್ಗಾದಲ್ಲಿ ವಾಸಿಯಾದಂತ ಆದರ್ಶ್ ಮೆಡಿಕಲ್ ಸ್ಥಾಪನೆ ಮಾಡಿ ಎಲ್ಲ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದು ಅಲ್ಲದೆ ಕೂಡ ದತ್ತಾತ್ರೇಯ ಪಾಟೀಲ್ ಅವರು ಆ ಒಂದು ಮೊನ್ನೆ ನಡೆದಂತ ಪ್ರತಿಭಟನೆಯಲ್ಲಿ ಆಳಂದ ನಮ್ಮ ಅದೇನು ಲಾಲ್ಡೆ ಮಿಷನ್ ದರ್ಗಾದಲ್ಲಿ ಶಿವಲಿಂಗದ ಒಂದು ಪೂಜೆಗಾಗಿ ಏನ್ ಹೋಗಿದ್ರು, ಅವಾಗ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು, ಶಾಸಕರು, ಸಂಸದರು ಹೋಗಿದ್ರು. ಅವರ ಮೇಲೆ ಹಲ್ಲೆ ಆಗಿತ್ತು. ಆ ಪ್ರಕರಣದಲ್ಲಿ ಇದ್ದಂತ ಎಲ್ಲಾ ಜನರನ್ನು ಖುಲಾಸೆಗೊಳಿಸಿ ನಮ್ಮ ವಿರುದ್ಧ ಬಡಗಿ ತಗೊಂಡು ಹೊಡೆದ್ರು, ಎಲ್ಲ ನಮ್ಮ ಜನರಿಗೆ ಹಾನಿ ಮಾಡಿದ್ರು. ಅವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ಹೊಡೆದಿದ್ರು. ಅವರು ಅಂತವ್ರ ವಿರುದ್ಧ ಪ್ರಕರಣ ಎಲ್ಲ ರದ್ದು ಮಾಡಿದ್ರು. ಅದನ್ನು ಪ್ರತಿಭಟನೆಗಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಅದನ್ನು ಇಲ್ಲಿ ಗುಲ್ಬರ್ಗಾದಲ್ಲಿ ಆ ಕೇಸ್ ಯಾಕೆ ರದ್ದು ಮಾಡಿದ್ರಿ ಅಂತಕ್ಕಂಥ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅವತ್ತು ದತ್ತಾತ್ರೇಯ ಪಾಟೀಲ್ ರೇವೂರವರು ಒಂದು ವಿಷಯ ಪ್ರಸ್ತಾಪಿಸಿದ್ರು. ಖಮ್ರುಲ್ ಇಸ್ಲಾಂ ಹೇಳಿದಂತ ಹಿಂದಿನ ಹೇಳಿಕೆ ಹೇಳಿದ್ರು. ಅದು ತಪ್ಪು ಸರಿಯೋ ಅದು ಹಿರಿಯರೆಲ್ಲ ಅದು ಮನಗಂಡು ಅದು ಏನ್ ತೀರ್ಮಾನ ತರ್ತೋಲಿ ಅವ್ರ ವಿರುದ್ಧ ಏನ್ ಸರ್ಕಾರ ಇರ್ತದಿಲ್ಲ ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದಂತ ಯುವಕರ ಪಡೆ ಏನೋ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ಯಾವುದೋ ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ತಡಿಬೇಕು, ಅವ್ರ ವಿರುದ್ಧ ಎಫ್ಐಆರ್ ಮಾಡ್ಬೇಕು. ಮತ್ತು ದತ್ತಾತ್ರೇಯ ಪಾಟೀಲ್ ರೇವೂರ್ ಏನು ಎಫ್ಐಆರ್ ಮಾಡಿದ್ದಾರೆ ಅದನ್ನು ರದ್ದು ಮಾಡ್ಬೇಕು. ಆ ರದ್ದು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರ ಅಭಿಮಾನಿ ಬಳಗ ನಮ್ಮ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತೀವಿ. ಒಂದ್ ವೇಳೆ ಅವರು ಹಿಂಪಡೆದೇ ಇದ್ದಾರೆ ಇಡೀ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನೆಂದರೆ, ಈಗಾಗಲೇ ನಮ್ಮ ಪ್ರಕಾಶ್ ಗೌಡರು ಹೇಳಿದ ಹಾಗೆ ಮೊನ್ನೆ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡುವಾಗ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಕಲ್ಯಾಣ ಕರ್ನಾಟಕ KKDB ಅಧ್ಯಕ್ಷರಾದ ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವೂರ್ ಅಪ್ಪುಗೌಡರು ಅವರ ಒಂದು ವೇದಿಕೆಯಲ್ಲಿ ಮಾತನಾಡುವಾಗ ಅವರು ಖಮ್ರುಲ್ ಇಸ್ಲಾಂ ಅವರು ಬಗ್ಗೆ ಒಂದು ಪಾಕಿಸ್ತಾನ ಏನೋ ಒಂದು ವರ್ಡ್ ಅಂದಾಗ ನಾವು ಕೂಡ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಅದು ವರ್ಡ್ ನಾವು ಕೂಡ ನಮ್ಮಲ್ಲಿ ಕೂಡ ಪ್ರಿಂಟ್ ಇದೆ. ಅದೋದು ಬಿಟ್ಟು ಆ ಒಂದು ದೊಡ್ಡವರ ಒಂದು ಮಾತನಾಡುವಾಗ ಆ ಒಂದು ಪಕ್ಷದ ಮುಖಂಡರಲ್ಲಿ ಅಥವಾ ಇನ್ನಿತರ ಯಾವುದೇ ಒಂದು ಮುಖಂಡರಲ್ಲಿ ಮಾತಾಡಬೇಕು ಹೊರತು ಒಂದು ಸ್ಟೇಷನ್ ಬಜಾರ್ದಲ್ಲಿ ಒಂದು ಬೈಕ್ ರ್ಯಾಲಿ ಮುಖಾಂತರ ಅಥವಾ ಇನ್ಯಾವುದೋ ರ್ಯಾಲಿ ಮುಖಾಂತರ ಅವರು ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ಅಪ್ಪುಗೌಡರ ಹೆಸರಿಗೆ ಮಸಿ ಬಳಿಯುವ ಒಂದು ರಾಜಕೀಯ ಕುತಂತ್ರ ಇದೆ ಅಂತೇಳಿ ನಾನು ಹೇಳಬಯಸುತ್ತೇನೆ. ಯಾಕಂದರೆ ಸುಮಾರು ವರ್ಷಗಳ ಹಿಂದೆ ಚಂದ್ರಶೇಖರ್ ಪಾಟೀಲ್ ರೇವೂರು ಮತ್ತು ನಮ್ಮ ಖಮ್ರುಲ್ ಇಸ್ಲಾಂ ಅವರು ಜೊತೆಯಾಗಿ ಈ ಒಂದು ಕಲಬುರಗಿಯಲ್ಲಿ ಬೆಳೆಸಿದ್ದಾರೆ. ಅದು ಅವರವರ ವಿಷಯ ಇತ್ತು. ಯಾಕಂದರೆ ಅಂದಿರಬಹುದು ಒಂದು ಪಾಕಿಸ್ತಾನದಲ್ಲಿ ಮಿನಿ ಪಾಕಿಸ್ತಾನ ಮಾಡ್ತೀನಿ ಅಂತೇಳಿ ಅಂದಿರ್ಬೋದು. ಆ ಟೈಮಿಗೆ
ನ್ಯಾಷನಲ್ ಲೀಗ್ ಪಾರ್ಟಿಯಲ್ಲಿ ನಿಂತಾಗ ಅವರು ಕೂಡ ಒಂದು ಅವಾಗ ಅವರು ಸಮಾಜದ ಮಂದಿಗೆ ಎತ್ಕಟ್ಟು ಮಾತಾಡಿರ್ಬೋದು ಅದು ನಾವು ಹಲ್ಲುಗಳಕ್ಕಾಗಲ್ಲ. ಅಂತ ಒಂದು ವಾತಾವರಣದಲ್ಲಿ ಏನೋ ಒಂದು ಅಪ್ಪಗೌಡರು ಏನೋ ಒಂದು ಹೇಳಿದ ಹೇಳಿಕೆಯನ್ನ ತಿರುಚಿ ಇವತ್ತು ಇಂಥ ಒಂದು ಅಹಿತಕರ ಘಟನೆಯಲ್ಲಿ ಭಾಗವಹಿಸ್ತಿದ್ದಾರೆ. ಅದಕ್ಕೆ ಆ ಒಂದು ರಾಜಕೀಯ ಮುಖಂಡರಾಗಲಿ ಅಥವಾ ಇನ್ನ ಯಾವರೇ ಆಗಲಿ ಅದು ಒಂದು ಅವರು ಕಾನೂನು ಕ್ರಮ ಜರುಗಿಸಬೇಕಾಗಿತ್ತು. ಆದರೆ ಇಂಥ ಒಂದು ಪುಡಾರಿಗಳು ಹುಡುಗರು ಕಟ್ಟಿ, ಯಾಕಂದ್ರೆ ನಾವು ಯಾವುದೇ ಒಂದು ಪ್ರತಿಭಟನೆ ಮಾಡೋದಾಗಲಿ ಇವತ್ತು ಮಾನ್ಯ ಆಯುಕ್ತರು ಪೊಲೀಸ್ ಕಮಿಷನರ್ ಅವರು ಪರ್ಮಿಷನ್ ತಗೋಬೇಕಂತ ಇರ್ತಾರೆ. 3-4 ಮಂದಿ ಗಾಡಿಯಲ್ಲಿ ಹೋಗಿ ಇವತ್ತೇನು ಅವರ ಅಪ್ಪುಗೌಡರ ಹೆಸರಿಗೆ ಮಸಿ ಬೆಳಿಲಿಕ್ಕೆ ಕೊಟ್ಟಾರ ಅಂದ್ರೆ ಅದು ನಮ್ಮ ಚಂದ್ರಶೇಖರ್ ಅಭಿಮಾನಿ ಬಳಗದ ವತಿಯಿಂದ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಮೊನ್ನೆ ಚಂದ್ರಶೇಖರ್ ಪಾಟೀಲ್ ರೇವೂರವರ ಮೇಲೆ ಏನು FIR ಹಾಕಿದ್ದಾರೆ ಅದು ಕೂಡಲೇ ರದ್ದುಪಡಿಸಬೇಕು. ಅವು ಒಂದು ವೇಳೆ ರದ್ದುಪಡಿಸದಿದ್ದರೆ ನಾವು ಇಡೀ ಕಲಬುರಗಿ ದಕ್ಷಿಣ ಅಷ್ಟೇ ಅಲ್ಲ ಇಡೀ ರಾಜ್ಯದಾದ್ಯಂತೆ ನಾವು ಹೋರಾಟ ಮಾಡಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಮಾತಾಡ್ತಿದ್ದೇನೆ. ನನ್ನ ಹೆಸರು ಅನಿಲ್ ಕುಮಾರ್ ಡಾಂಗಿ ಅಂತ. ಇಂದಿನ ಡಿಜಿಟಲ್ ಮಾಧ್ಯಮದ ಎಲ್ಲ ಅಣ್ಣ ಮಂದಿಗೆ ನಮಸ್ಕಾರಗಳು. ಇವತ್ತಿನ ವಿಷಯ ಈ ನಮ್ಮ ದತ್ತಾತ್ರೇಯ ಪಾಟೀಲ್ ವಿರುದ್ಧ FIR ಮಾಡಿದ್ದಕ್ಕಾಗಿ ನಾವು ಖಂಡಿಸ್ತೇವೆ. ಏಕೆಂದರೆ ಯಾವುದೇ ಸರ್ಕಾರ ಈ ಜಾತಿ ಮತ್ತು ಧರ್ಮದ ವಿರುದ್ಧ ಸಮಸ್ಯೆ ಬಂದಾಗ ವಿಚಾರ ಮಾಡಿ FIR ಮಾಡಬೇಕಾಗಿತ್ತು. ಯಾಕಂದರೆ ಇದು ಸರ್ಕಾರ ಕೂತಿ FIR ಮಾಡಿದರೆ ಜಾತಿ ಕಲಹ ಹಚ್ಚಿದಂತಾಗುತ್ತೆ. ಇದ್ರ ಬಗ್ಗೆ ಈಗಾಗಲೇ ಅವರು ದತ್ತುಗೌಡ ಪಾಟೀಲ್ರು ಅವರು ಸ್ವಂತ ಹೇಳಿಕೆಯನ್ನು ಯಾವುದೇ ಕೊಟ್ಟಿಲ್ಲ. ಮೊದಲಿನ ಶಾಸಕರು ಏನೋ ಹೇಳಿದಾರಷ್ಟೇ. ಅವರು ಆಗಿನ ಕಾಲದಲ್ಲಿ ಹೇಳಿರ್ಬೋದು, ನಾನು ಮಿನಿ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿರ್ಬೋದು. ಆದ್ರೆ ಇವ್ರು ಹೇಳಿಲ್ಲ. ಅದು ಅವರು ಹಿಂಗೆ ಹೇಳಿದಾರಂತ ಅಷ್ಟೇ ಹೇಳಿದ್ದಾರೆ. ಆದ್ರೆ ಅವರು ಯಾವುದೇ ರೀತಿ ಯಾವುದೇ ಜಾತಿಯ ಅಥವಾ ಯಾವ ಧರ್ಮಕ್ಕೆ ವಿರುದ್ಧ ಮಾತಾಡಿಲ್ಲ ಅಥವಾ ಅವಹೇಳನ ಮಾಡಿಲ್ಲ. ಅದಕ್ಕೆ ಸರ್ಕಾರ ಕೂಡ ಎಲ್ಲಾ ಜಾತಿಗೂ ಸಮಾನವಾಗಿ ಮಾಡಬೇಕು. ಇವತ್ತ ಯಾರೋ ಬಂದಿರ್ತಾರ ಏನೋ ಹೇಳ್ತಾರ FIR ಮಾಡ್ಬೇಕು, ನಾವು ವಿಚಾರ ಮಾಡಿ ಮಾಡಬೇಕು. ಇವತ್ತು FIR ಮಾಡಿರೋದು ಬಹಳ ತಪ್ಪದು. ಅದು ನಾವೆಲ್ಲ ಖಂಡಿಸ್ತೀವಿ. ಕಲಬುರಗಿ ನಗರದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಳಂದ್ ಲಾಲ್ಡೆ ಮಸಕ್ ದರ್ಗಾದಲ್ಲಿ ಏನು ಘಟನೆ ಆಗಿತ್ತು 2-3 ವರ್ಷಗಳ ಹಿಂದೆ, ಆ ಘಟನೆಯಲ್ಲಿ ಮಾಜಿ ಮಂತ್ರಿಗಳ ಕೇಂದ್ರ ಸಚಿವರ ಮೇಲೆ, ಜಿಲ್ಲಾಧಿಕಾರಿಗಳ ಕಾರಿನ ಮೇಲೆ, ಶಾಸಕರ ಕಾರಿನ ಮೇಲೆ ಹಾಗೂ ಅನೇಕ ಮುಖಂಡರ ಕಾರಿನ ಮೇಲೆ ಕಲ್ಲು ತೂರಾಟ ಬಡಿಗೆಯಿಂದ ಹೊಡೆದು ಕಾರ್ ಜಖಂ ಮಾಡಿದರು. ಅನೇಕರಿಗೆ ಗಾಯಗಳಾಗಿವು. ಅಂಥ ಘಟನೆ ಆದಮೇಲೆ ಸುಮಾರು 200 ಜನರ ಮೇಲೆ ಕೇಸ್ ಆಗಿತ್ತು. ಆ ಕೇಸನ್ನು ರಾಜ್ಯ ಸರ್ಕಾರ ಸದನದ ಉಪಸಮಿತಿಗೆ ಒಪ್ಪಿಸಿ ಅದು ರಿಕಮೆಂಡ್ ಪಡೆದು ಕೇಸ್ಗಳನ್ನು ಹಿಂಪಡೆದಿದ್ದಾರೆ. ಈ ದತ್ತಾತ್ರೇಯ ಪಾಟೀಲ್ ರೇವೂರವರು ಹಿಂದಿನ ಘಟನೆ ಕಮರುಲ್ ಇಸ್ಲಾಂ 30-40 ವರ್ಷಗಳ ಹಿಂದೆ ಅವರು ಶಾಸಕರಾಗಿದ್ದಾಗ ಮಾತನಾಡಿದ ಮಾತನ್ನು ಉಲ್ಲೇಖಿಸಿದ್ದಾರೆ ಹೊರತು ಇವರಾಗಿ ಹೇಳಿಕೆ ಕೊಟ್ಟಿಲ್ಲ. ಅಂತ ವಿಷಯ ತೆಗೆದುಕೊಂಡು ಇವ್ರು ಕೇಸ್ ಮಾಡ್ತಾರಂದ್ರೆ ಇದರ ಅರ್ಥ ಏನು? ಹೀಗೆ ಮಾಡಿದ್ರೆ ನಾವು ಜಿಲ್ಲೆಯಲ್ಲ ರಾಜ್ಯದ ಹೋರಾಟ ಮಾಡ್ತೀವಿ. ಏನಂತ ಹೋರಾಟ ಮಾಡ್ತೀವಿ ಅಂದ್ರೆ ಈ ಸರ್ಕಾರವನ್ನೇ ವಜಾ ಮಾಡೋ ಕೇಂದ್ರ ಸರ್ಕಾರ. ಈಗ ಸರ್ಕಾರ ಎಚ್ಚೆತ್ತು ಈ ಕೇಸನ್ನು ಮರಳಿ ಪಡಿಬೇಕು. ಇಲ್ಲದಿದ್ದರೆ ನಾವು ಏನ್ ಹೇಳ್ತಾ ಇದ್ದೀವಿ ಇದನ್ನು ಮಾಡಿಯೇ ತೋರಿಸ್ತೀವಿ, ಬಿಡೋದಿಲ್ಲ. ಎಲ್ಲಿಗೆ ಹತ್ತಲ್ಲ ನಾವು ನೋಡೇ ನೋಡ್ತೀವಿ.